ಎಸ್, ಇನ್ನು ಒಂದು ಕಡೆ ಈ ಥರ ಹೇಳಿಕೆ ಆದರೆ ಇನ್ನೊಂದು ಕಡೆ ಸಾಲು ಸಾಲು ದೇವಸ್ಥಾನಗಳಿಗೆ ಡಿ ಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಮನಸ್ಸಿನ ಆಸೆ ಈಡೇರಲಿ ಅನ್ನುವಂಥ ಬಯಕೆ, ಅಧಿಕಾರದ ನಿರೀಕ್ಷೆಯಲ್ಲಿದ್ದಾರೆ. ಅಧಿಕಾರ ಸಿಗದಿದ್ದರೆ ಒದ್ದು ಕಿತ್ಕೊಳ್ಬೇಕು ಅಂತ ಹೇಳ್ತಿದ್ರು. ಆದರೆ ಈಗ DCM ಸಾಹೇಬರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಸಿಕ್ಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಧಿಕಾರದ ನಿರೀಕ್ಷೆಯಲ್ಲಿರುವಂತಹ DK ಶಿವಕುಮಾರ್. ಗೊತ್ತಿಲ್ಲ, ಅಂದರೆ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು, ಎಲ್ಲದಕ್ಕೂ ಕೂಡ ಸಿದ್ಧ. ಹಾಗಾಗಿ ದೇವರ ಮೊರೆ ಹೋಗಿರುವಂಥದ್ದು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ದೇವರ ಮೊರೆ ಹೋಗುವಂಥದ್ದು, ಮಠಗಳಿಗೆ ಭೇಟಿ ಕೊಡುವಂಥದ್ದು, ಬೇರೆ ಬೇರೆ ರಾಜ್ಯಗಳ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದು, ಕುಂಭಮೇಳಕ್ಕೆ ಭೇಟಿ ಕೊಟ್ಟಿದ್ದು, ಇದೆಲ್ಲ ಕೂಡ DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಸೊ ಅದು ತಂತ್ರವ, ಪ್ರತಿತಂತ್ರವ, ಅಥವಾ ನಾನು ಹೀಗಿದ್ದೀನಿ ಅಂತ ತೋರಿಸ್ಕೊಳ್ಳುವುದಾ, ಇದರ ಜೊತೆಗೆ ರಾಜಕಾರಣ ಮಾಡಲೇಬೇಕು ಅನ್ನುವಂಥದ್ದು. ಯಾಕೆಂದರೆ ಪ್ರತಿ ಸಾರಿ ಅವ್ರು ಹೇಳ್ತಾ ಇರ್ತಾರೆ ಯಾವಾಗಾದರೂ ಮಾತನಾಡಿದಾಗ, ನಾವು ಸುಮ್ಮನೆ ಏನು ಬಂದಿಲ್ಲ, ನಾವು ರಾಜಕಾರಣ ಮಾಡೋದಕ್ಕೆ ಬಂದಿರೋದು ಅಂತ. ಆದರೆ ಈಗ ಮಠಮಾನ್ಯಗಳು, ದೇವಸ್ಥಾನಗಳ ಭೇಟಿ, ದೇವರ ಶ್ರೀರಕ್ಷೆ ನನ್ನ ಮೇಲೆ ಇರಲಿ, ಅಧಿಕಾರ ಬಯಸಿದಂತಹ ಅಧಿಕಾರ ಕೈಗೆ ಸಿಗಲಿ, ಕನಕಪುರದಿಂದ ನಾವು ಸುಮ್ಮನೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ದೇವರ ಕೃಪೆ ಇರಲಿ ಅನ್ನುವಂತಹ ವಿಚಾರಕ್ಕೆ ಹಲವು ಕಡೆ ಭೇಟಿಯನ್ನು ನೀಡ್ತಾ ಇರ್ತಾರೆ. ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡದಿಂದ. ದೀಪಾ, ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ನಡೀತಾ ಇದೆ, ಮತ್ತೊಂದು ಕಡೆ DCM ದೇಗುಲಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಯಥಾವತ್ ಅಂದರೆ ಈ ಹಿಂದೆ ಮಠಮಾನ್ಯಗಳಿಗೆ ಭೇಟಿ ಕೊಡ್ತಾ ಇದ್ರು. ಆದರೆ ಈಗ ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಹೇಳಿಕೆಗೂ ಮಠಮಾನ್ಯಗಳಿಗೆ ಭೇಟಿ ಕೊಡ್ತಾ ಇರೋಂಥದ್ದು, ಜೊತೆಗೆ ಪವರ್ ಶೇರಿಂಗ್ ಮತ್ತು ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಒಂದು ರೀತಿಯ ಸಮ್ಮಿಳಿತವಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ DK ಶಿವಕುಮಾರ್ ಅವರ ಭೇಟಿ. ಗುರುಪ್ರಸಾದ್, ಇತ್ತೀಚಿನ ದಿನಗಳಲ್ಲಿ DK ಶಿವಕುಮಾರ್ ಅವರ ನಡೆ ಸಾಫ್ಟ್ ಹಿಂದುತ್ವ, ದೇವಾಲಯಗಳ ಭೇಟಿ ಸಮಯದಲ್ಲಿ ಸಂಕಲ್ಪ, ವಿಶೇಷವಾದಂತಹ ಪೂಜೆ, ಶತ್ರುನಾಶ, ಜೊತೆಗೆ ಅಂದುಕೊಂಡಂತಹ ಕೆಲಸ ಆಗೋದಿಕ್ಕೆ ಕೆಲವೊಂದು ಪೂಜೆ, ಇವೆಲ್ಲವೂ ಕೂಡ ಅವರ ಮುಂಬರುವಂತಹ ದಿನಗಳ CM ಅನ್ನುವಂತಹ ಒಂದು ವಿಚಾರ ಏನಿದೆ, ತಮಗೆ CM ಸ್ಥಾನ ಸಿಗಬೇಕು ಅನ್ನುವಂತಹ ವಿಚಾರ ಏನಿದೆ, ಅದೆಲ್ಲದಕ್ಕೂ ಕೂಡ ಕನೆಕ್ಟ್ ಆಗ್ತಿದೆ. ಅದು ಕೇವಲ ಕನೆಕ್ಟ್ ಆಗ್ತಾ ಇರುವಂತಹದ್ದಲ್ಲ, ಬಹುತೇಕವಾಗಿ ಅವರೇ ಬಹಿರಂಗವಾಗಿ ಹೇಳಿಕೊಳ್ಳುವಂತಹ ಪರಿಸ್ಥಿತಿ ಕೂಡ, ಆ ರೀತಿಯಾದಂತಹ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ನಿನ್ನೆ ರಾತ್ರಿ ಏನು ರಾಯಚೂರಿಗೆ ತೆರಳಿದ್ರು, ಇವತ್ತು ಬೆಳಗ್ಗೆ ರಾಯಚೂರು ಅಂದ್ರೆ ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನ ಮಾಡಿದ್ದಾರೆ. ರಾಯರ ದರ್ಶನದ ಜೊತೆಗೆ ಬಿಚ್ಚಾಲೆ, ಜೊತೆಗೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಕುಟುಂಬ ಸಮೇತವಾಗಿ ಅಂದ್ರೆ ಪತ್ನಿ ಉಷಾ ಅವರ ಜೊತೆಗೂಡಿ ಹೋಗಿದ್ದಂತಹದ್ದು. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡುವಂತಹ ಸಮಯದಲ್ಲೂ ಕೂಡ ಭಾರತ್ ಜೋಡೋ ಯಾತ್ರೆ ಸಮಯದಲ್ಲಿ ಒಂದು ಸಂಕಲ್ಪ ಮಾಡಿದ್ವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಸಂಕಲ್ಪ ಆಗಿತ್ತು, ಅದರಂತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸೊ ತದನಂತರದಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ ಅನ್ನುವಂತಹದ್ದು, ಜೊತೆಗೆ ನಾನು ಒಂದು ಸಂಕಲ್ಪ ಮಾಡಿದ್ದೇನೆ ಅನ್ನುವಂತಹ ಅರ್ಥದಲ್ಲಿ ಅವರು ಮಾತನಾಡಿರುವಂತಹದ್ದು. ಎಲ್ಲವೂ ಕೂಡ ಅವರು ಪ್ರತಿ ಬಾರಿಯೂ ಪ್ರತಿ ಹೇಳಿಕೆಗಳಲ್ಲೂ ಹೇಳುವಂತೆ ಪ್ರಯತ್ನ ಯಾವತ್ತು ಒಂದ್ ರೀತಿ ಸಫಲ ಕೊಡುತ್ತೆ, ಅಂದ್ರೆ ಪ್ರಾರ್ಥನೆ ಯಾವತ್ತು ಪ್ರಯತ್ನ ತಪ್ಪಿದ್ರು ಪ್ರಾರ್ಥನೆ ತಪ್ಪೋದಿಲ್ಲ, ಅಂದ್ರೆ ಆ ರೀತಿಯಾದಂತಹ ಒಂದಿಷ್ಟು ಒಳ್ಳೇದಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹೇಳಿಕೆಗಳೆಲ್ಲವೂ ಕೂಡ ಇದೀಗ ಮತ್ತೊಮ್ಮೆ ಮಗದೊಮ್ಮೆ ಕನೆಕ್ಟ್ ಆಗ್ತಾ ಇದೆ. CM ಆಗೋದಿಕ್ಕೆ ಅನ್ನುವಂತಹದ್ದು ಅಥವಾ ಇರುವಂತಹ ಅಡೆತಡೆಗಳು, ಶತ್ರುನಾಶ, ತಮಗೆ ಅಡ್ಡಿ ಮಾಡುವವರು ಎಲ್ಲವನ್ನೂ ಕೂಡ ಮೀರಿ ಏನು ದೇವರ ಕೃಪೆ ಸಿಗಲಿ ಅನ್ನುವಂತಹ ನಿಟ್ಟಿನಲ್ಲಿಯೇ ದೇವರನ್ನ ಬೇಡ್ತಿದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ ಅನ್ನುವಂತಹದ್ದು ಕೂಡ ಸ್ಪಷ್ಟ ಆಗ್ತಿದೆ. ಗುರುಪ್ರಸಾದ್. ಓಕೆ ದೀಪಾ, ಹಾಗೆ ಲೈನಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ ನಿಮ್ಮಿಂದ. DC